Third type of sampling is stratified sampling. So when the population is heterogeneous or of different segments, then this method is applied. First, the population is divided into the number of subgroups called strata. Each stratum is homogeneous. From each stratum, the appropriate number of units are randomly selected. This method is called stratified sampling. So stratified sampling ಅಂದ್ರೆ ಯಾವಾಗ ಒಂದು population ದಾಗ ವೇರಿಯೇಷನ್ ಇರ್ತಾವ, ಯೂನಿಟ್ಸ್ ಬೇರೆ ಬೇರೆ ರೀತಿ ಇರ್ತಾವ, ಅವಾಗ ನಾವು ಈ ಮೆಥಡ್ ಅನ್ನು ಅಪ್ಲೈ ಮಾಡ್ತೀವಿ. ಸೊ ಒಂದು ಪಾಪ್ಯುಲೇಷನ್ ಅನ್ನು ಮೊದಲು ಏನ್ ಮಾಡ್ತೀವಿ, ವಿಭಾಗಗಳೊಳಗ ನಾವು ಡಿವೈಡ್ ಮಾಡ್ಕೋತೀವಿ, ಅದನ್ನ ವಿಭಾಗಗಳನ್ನು ಮಾಡ್ಕೋತೀವಿ. ಸೊ ಆ ವಿಭಾಗಗಳಿಗೆ ನಾವು ಸ್ಟೇಟಾ ಅಂತ ಕರಿತೀವಿ. ಸೊ ಆ ಸ್ಟೇಟಾದಾಗ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂತಹ ಪಾಪ್ಯುಲೇಷನ್ ಯೂನಿಟ್ಸ್ ಅನ್ನ ಆ ಸ್ಟೇಟಾದಾಗ ಹಾಕಿರ್ತೀವಿ, ಆ ಗ್ರೂಪ್ ನಾಗ ಹಾಕಿರ್ತೀವಿ, ಆ ವಿಭಾಗದಾಗ ನಾವು ಅದನ್ನ ನೋಂದ್ಸಿರ್ತೀವಿ. ಸೊ ಆ ಒಂದೊಂದು ವಿಭಾಗದಿಂದ ನಮ್ಗೆ ಎಷ್ಟು ಸ್ಯಾಂಪಲ್ ಬೇಕು ಅಷ್ಟು ಸ್ಯಾಂಪಲ್ ಗಳನ್ನು ನಾವು ತಕ್ಕೋತೀವಿ. ಈಗ ಉದಾಹರಣೆ ನಿಮ್ ಕಡೆ ಒಂದು ಪಾಪ್ಯುಲೇಷನ್ ಅದ, ಅದ್ರಾಗ 100 ಯೂನಿಟ್ಸ್ ಅವ. ಸೊ 100 ಯೂನಿಟ್ಸ್ ನಾಗ ನಿಮ್ಗ 20 ಸ್ಯಾಂಪಲ್ಸ್ ಬೇಕಾಗ್ಯಾವ. ಒಂದ್ ಸ್ಯಾಂಪಲ್ ಬೇಕಾಗಿದೆ, ಆ ಸ್ಯಾಂಪಲ್ ನಾಗ 20 ಯೂನಿಟ್ಸ್ ಇರ್ತಾವ. ಸೊ 100 ಪಾಪ್ಯುಲೇಷನ್ ನೀವು 10 ರಂಗ 10 ಭಾಗ ಮಾಡ್ಕೋಬಹುದು, ಇಲ್ಲ 20 ರಂಗ 5 ಭಾಗ ಮಾಡ್ಕೋಬಹುದು, ಇಲ್ಲ 25 ರಂಗ 4 ಭಾಗ ಮಾಡ್ಕೋಬಹುದು. ಸೊ ನಿಮ್ಗೆ ಹೆಂಗ್ ಬೇಕು ಆ ರೀತಿ ಮಾಡ್ಕೊಂಡು ಆ ಒಂದೊಂದು ಭಾಗದಿಂದ ಒಂದಿಷ್ಟು ಸ್ಯಾಂಪಲ್ಸ್ ಅನ್ನ ಆರಿಸ್ತೀರಿ ನಾವು. ಈಗ 10 ರಂಗ್ ಮಾಡಿದ್ರಂದ್ರ ಪ್ರತಿ ವಿಭಾಗಗಳಿಂದ 2 ಸ್ಯಾಂಪಲ್ಸ್ ಅನ್ನ ಆರಿಸ್ತೀರಿ. ಅಥವಾ 20-25 ಗುಂಪು ಮಾಡಿದ್ರ ಪ್ರತಿ ವಿಭಾಗದಿಂದ 4 ಯೂನಿಟ್ಸ್ ಅನ್ನ ಆರಿಸ್ತೀರಿ. ಅಥವಾ 25 ರಂಗ್ 4 ಭಾಗ ಮಾಡಿದ್ರ ಪ್ರತಿ ಯೂನಿಟ್ ದಿಂದ 5 ಸ್ಯಾಂಪಲ್ಸ್ ಗಳನ್ನ ಆರಿಸ್ತೀರಿ. ಸೊ ಈ ರೀತಿಯಾಗಿ ನೀವು ಸರ್ಟಿಫೈಡ್ ಸ್ಯಾಂಪ್ಲಿಂಗ್ ಅನ್ನ ಅಪ್ಲೈ ಮಾಡ್ಕೋತೀರಿ. ಸೊ ದೀಸ್ ಆರ್ ದ 3 ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್: ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂಡ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಸೊ this completes the sampling. Next we have the difference between census enumeration and sample survey. So ಎರಡು ಮೆಥಡ್ ಗಳನ್ನು ನಾವು ಬಹಳ ವಿಸ್ತಾರವಾಗಿ ಕಲ್ತ್ವಿ. ಸೆನ್ಸಸ್ ಎನ್ಯುಮರೇಷನ್ ಅಂದ್ರೆ ಏನು ಮತ್ತು ಸ್ಯಾಂಪಲ್ ಸರ್ವೆ ಅಂದ್ರೆ ಏನು. ಯಾವಾಗ ನಮಗ ಪೂರ್ಣ ಪಾಪ್ಯುಲೇಷನ್ ಸ್ಟಡಿ ಮಾಡ್ಬೇಕಾಗಿರ್ತದೆ ಅವಾಗ ನಾವು ಸೆನ್ಸಸ್ ಎನ್ಯುಮರೇಷನ್ ಮಾಡ್ತೀವಿ. ಯಾವಾಗ ನಮಗೆ ಪೂರ್ಣ ಪಾಪ್ಯುಲೇಷನ್ ಸ್ಟಡಿ ಮಾಡ್ಲಿಕ್ಕೆ ಆಗಂಗಿಲ್ಲ ಅವಾಗ ನಾವು ಸ್ಯಾಂಪಲ್ ಸರ್ವೆ ಮಾಡ್ತೀವಿ. ಸೊ ಇವು ಎರಡರ ನಡು ಡಿಫರೆನ್ಸ್ ಏನು? ಸೊ ಒಂದೊಂದಾಗಿ ನೋಡ್ಕೊತ ಹೋಗೋಣ ಬರ್ರಿ. ಸೊ ಎನ್ಯುಮರೇಷನ್ ಆಫ್ ಈಚ್ ಅಂಡ್ ಎವ್ರಿ ಯೂನಿಟ್ ಆಫ್ ದ ಪಾಪ್ಯುಲೇಷನ್ ಈಸ್ ಕಾಲ್ಡ್ ಸೆನ್ಸಸ್ ಎನ್ಯುಮರೇಷನ್. ಸೊ ಒಂದು ಪಾಪ್ಯುಲೇಷನ್ ಕೊಟ್ಟಿರ್ತಾರೆ, ಅದ್ರ ಪ್ರತಿಯೊಂದು ಯೂನಿಟ್ಸ್ ಅನ್ನ ಸ್ಟಡಿ ಮಾಡೋದಕ್ಕೆ ನಾವೇನಂತೀವಿ, ಸೆನ್ಸಸ್ ಎನ್ಯುಮರೇಷನ್ ಅಂತ ಕರಿತೀವಿ. Enumeration of few representative units of the population is called sample survey. So ಒಂದು ಪಾಪ್ಯುಲೇಷನ್ ಅದ ಒಂದು ಭಾಗವನ್ನ ಸ್ಟಡಿ ಮಾಡ್ತೀವಿ ನಾವು. ಸೊ ಆ ಒಂದು ಈಗ 100 ಪಾಪ್ಯುಲೇಷನ್ ಇದ್ರೆ ಅದ್ರಾಗ 20 ಸ್ಯಾಂಪಲ್ಸ್ ನೀವು ತಗೊಂಡಿರ್ತೀರಿ. ಸೊ ಆ 20 ಸ್ಟಡಿ ಮಾಡಿ ಒಂದು ಪಾಪ್ಯುಲೇಷನ್ ಬಗ್ಗೆ ಮಾತಾಡ್ತೀವಿ ನಾವು. ಸೊ ಅದಕ್ಕೆ ನಾವು ಸ್ಯಾಂಪಲ್ ಸರ್ವೆ ಅಂತ ಕರಿತೀವಿ ನಾವು. ಓಕೆ, ಸೊ ಇದು ಒಂದೇ ಡಿಫರೆನ್ಸ್. ಸೊ ಎರಡನೇ ಡಿಫರೆನ್ಸ್ ಏನಪ್ಪಾ ಅಂದ್ರೆ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಆರ್ ಲೈಕ್ಲಿ ಟು ಬಿ ಮೋರ್. ಸೊ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಂದ್ರೆ ನಿಮ್ಗೆ ಹೇಳಿದ್ದೇನೆ. ಸೊ ಸೆನ್ಸಸ್ ಎನ್ಯುಮರೇಷನ್ ಅಂದ್ರೆ ನಿಮ್ಗೆ ಇದು ಪೂರ್ತಿ ಪಾಪ್ಯುಲೇಷನ್ ಸ್ಟಡಿ ಮಾಡ್ತೀರಿ. ಸೊ ಇಲ್ಲೇ ನೀವು ಈ ಕೊಟ್ಟಿದ್ದ ಪಾಪ್ಯುಲೇಷನ್ ದಾಗ ಆರಿಸ್ಲಿಕ್ಕೆ ಹೋಗಂಗಿಲ್ಲ. ಸೊ ಇಲ್ಲಿ ಆಗ್ತದೆ ಪ್ರತಿ ಯೂನಿಟ್ಸ್ ಅನ್ನು ನೀವು ಕನ್ಸಿಡರ್ ಮಾಡ್ತೀರಿ. ಸೊ ಆ ಯೂನಿಟ್ಸ್ ಬಗ್ಗೆ ಕ್ಯಾಲ್ಕುಲೇಷನ್ ಆಗ್ಲಿ ಅಥವಾ ಎಸ್ಟಿಮೇಷನ್ ಆಗ್ಲಿ ಹಾಕ್ಬೇಕಾದ್ರೆ ಆಗುವಂತ ತಪ್ಪುಗಳಿಗೆ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಕರಿತೀವಿ ನಾವು. ಈ ಕಡೆ ಸ್ಯಾಂಪಲ್ ಸರ್ವೆದಾಗ ಸ್ಯಾಂಪ್ಲಿಂಗ್ ಎರರ್ಸ್ ಆರ್ ಮೋರ್. ಸೊ ಈಗ ನೀವು ಸ್ಯಾಂಪಲ್ ಯೂನಿಟ್ಸ್ ಚೂಸ್ ಮಾಡ್ಬೇಕಾದ್ರೆ ಕೆಲವೊಂದ್ಸಲ ತಪ್ಪಾಗ್ಬಹುದು. ಈಗ ನಿಮ್ಗ ಒಂದ್ 50 ಪಾಪ್ಯುಲೇಷನ್ ಇರ್ತದ, 10 ಸ್ಯಾಂಪಲ್ ಆರಿಸ್ಬೇಕಾಗಿರ್ತದ. ಸೊ ಆ 10 ಹೆಂಗಿರ್ತಾವಂದ್ರ ಒಂದ ತರದ್ ಸ್ಯಾಂಪಲ್ಸ್ ಇರ್ತಾವ. ಪಾಪ್ಯುಲೇಷನ್ ವೆರೈಟಿ ಇದ್ರು ಸ್ಯಾಂಪಲ್ಸ್ ನಾಗೆಲ್ಲ ಒಂದ ತರದ ಬಂದಿರ್ತಾವ. ಈಗ ಉದಾಹರಣೆಗ ಒಂದು ಕ್ಲಾಸ್ ಬಗ್ಗೆ ಸ್ಟಡಿ ಮಾಡ್ತಿರ್ತೀರಿ ನೀವು. ಸೊ ಒಂದು ಕ್ಲಾಸ್ನಾಗ 70 ಹುಡುಗರು ಇರ್ತಾರ. ಸೊ 70ರಂಗ ನೀವು ಒಂದು 25 ಹುಡುಗರ್ನ ಸೆಲೆಕ್ಟ್ ಮಾಡಿ ಅವ್ರ ಬಗ್ಗೆ ಸ್ಟಡಿ ಮಾಡ್ಬೇಕಂತ ಮಾಡಿರ್ತೀರಿ. ಸೊ ಆ 25 ಹುಡುಗರ್ನಾಗ ಮತ್ತೇನಾಗ್ಬಿಡ್ತದ, 25 ಹುಡುಗರ್ನ 20 ಹುಡುಗರು ಲೋ ಸ್ಕೋರಿಂಗ್ ಸ್ಟೂಡೆಂಟ್ಸ್ ಬಂದ್ಬಿಡ್ತಾರೆ. ಸೊ ನಿಮ್ ಫೈನಲ್ ರಿಸಲ್ಟ್ ಏನಾಗ್ಬಿಡ್ತದೆ, ಸೊ ಕ್ಲಾಸ್ನಾಗ ಲೋ ಸ್ಕೋರಿಂಗ್ ಸ್ಟೂಡೆಂಟ್ಸ್ ಬಹಳ ಇದ್ದಾರೆ. ಸೊ ದ ಕ್ಲಾಸ್ ಈಸ್ ಒನ್ ಆಫ್ ದ ಲೀಸ್ಟ್ ಪರ್ಫಾರ್ಮೆನ್ಸ್ ಅನ್ನೋ ರಿಸಲ್ಟ್ ಬರ್ಬೋದು. ಅಥವಾ 25 ಮಂದಿ ಒಳಗೆ 20 ಮಂದಿ ಹೈಯೆಸ್ಟ್ ಸ್ಕೋರ್ಸ್ ಬಂದ್ಬಿಟ್ರಂದ್ರೆ, ಹೈ ಸ್ಕೋರಿಂಗ್ ಸ್ಟೂಡೆಂಟ್ಸ್ ಬಂದ್ಬಿಟ್ರಂದ್ರೆ, ಸೊ ದ ಕ್ಲಾಸ್ ಈಸ್ ಹೈ ಸ್ಕೋರಿಂಗ್, ಒನ್ ಆಫ್ ದ ಹೈಯೆಸ್ಟ್ ಸ್ಕೋರಿಂಗ್ ಕ್ಲಾಸಸ್ ಅಂತ ಬರ್ಬೋದು, ವಿಚ್ ಮೇ ನಾಟ್ ಬಿ ದ ಆಕ್ಚುಯಲ್ ರಿಸಲ್ಟ್. ಸೊ ಇದಕ್ಕೆ ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಕರಿತೇವೆ ನಾವು. ಸೊ ಈ ತರದ ಎರರ್ಸ್ ಸ್ಯಾಂಪಲ್ ಸರ್ವೆ ಮಾಡ್ಬೇಕಾಗ್ತಾವ.
ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ದಿಸ್ ಮೆಥಡ್ ಇಸ್ ನಾಟ್ ಸೈಂಟಿಫಿಕ್. ಸೊ ಸೆನ್ಸಸ್ ಎನ್ಯುಮರೇಷನ್ ಯಾವಾಗ ಅಪ್ಲೈ ಮಾಡ್ಬೋದ್ರಿ, ಯಾವಾಗ ನಿಮ್ಗೆ ಕಂಪ್ಲೀಟ್ ಸ್ಟಡಿ ಮಾಡ್ಬೇಕಾಗಿರ್ತದ ಅವಾಗ ನೀವು ಸೆನ್ಸಸ್ ಎನ್ಯುಮರೇಷನ್ ಯೂಸ್ ಮಾಡ್ತೀರಿ. ಬಟ್ ಲೈಫ್ ಇನ್ ಎಷ್ಟೋ ಸಿಚುವೇಶನ್ ದಾಗ ನಮಗೆ ಕಂಪ್ಲೀಟ್ ಸ್ಟಡಿ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಹಿಂಗಾಗಿ ಸೆನ್ಸಸ್ ಎನ್ಯುಮರೇಷನ್ ಸೈಂಟಿಫಿಕ್ ಮೆಥಡ್ ಅಲ್ಲ. ವೇರ್ ಆಸ್ ಸ್ಯಾಂಪಲ್ ಸರ್ವೆ ಇಸ್ ಮೋರ್ ಸೈಂಟಿಫಿಕ್. ಸೊ ಈಗ ಉದಾಹರಣೆಗೆ ಈ ಸೈಂಟಿಸ್ಟ್ಗಳು ಕುಡಿ ನೀರು ಇದನ್ ಮಾಡ್ಬೇಕಂತ ಮಾಡಿರ್ತಾರ, ಅಥವಾ ಸೆಲ್ಸ್ ಬಗ್ಗೆ ಸ್ಟಡಿ ಮಾಡ್ಬೇಕಂತ ಇದನ್ ಮಾಡಿರ್ತಾರ. ಸೊ ಸೆಲ್ಸ್ ಬಗ್ಗೆ ಈಗ ನಮ್ ಕೈ ಒಳಗ ಒಂದು ಸ್ಕಿನ್ ಲೇಯರ್ ತಕೊಂಡ್ರಾಗ ಎಷ್ಟೊಂದ್ ಸೆಲ್ಸ್ ಇರ್ತಾವ. ಸೊ ಅದೊಂದ ಸಾಕ್, ಹಂಗಂತ ಪೂರಾ ನಮ್ ಬಾಡಿ ಒಳಗೆ ಎಷ್ಟು ಸೆಲ್ಸ್ ಇರ್ತಾವ ಅಷ್ಟು ಸೆಲ್ಸ್ ಗಳನ್ನ ಸ್ಟಡಿ ಮಾಡ್ಬೇಕಂತ ಇರಂಗಿಲ್ಲ. ಬಾಡಿದ ಒಂದು ಸೆಗ್ಮೆಂಟ್, ಒಂದು ಸ್ಕಿನ್ ಸೆಗ್ಮೆಂಟ್ ಸಿಕ್ಕರು ಸಾಕು, ಅದ್ರಾಗ ನಾವು ಎಷ್ಟ್ ಸೆಲ್ಸ್ ಅವ, ಅದ್ರ ಬಿಹೇವಿಯರ್ ಏನ ಎಲ್ಲ ನಾವು ಸ್ಟಡಿ ಮಾಡಬಹುದು. ಸೊ ಈ ರೀತಿಯಾಗಿ ಸ್ಯಾಂಪಲ್ ಸರ್ವೆ ಬಹಳ ಸೈಂಟಿಫಿಕ್ ಮೆಥಡ್ ಇರ್ತದೆ. ಯಾಕಂದ್ರೆ ಇದನ್ನ ನಾವು ಎಲ್ಲಿ ಬೇಕಾದಲ್ಲಿ ಅಪ್ಲೈ ಮಾಡ್ಕೊತ ಹೋಗ್ಬೋದು. ಯಾವಾಗ ನಮ್ಮ ಪಾಪ್ಯುಲೇಷನ್ ಬಹಳ ವಾಸ್ಟ್ ಇರ್ತದೆ ಅವಾಗ ನಾವು ಸ್ಯಾಂಪಲ್ ಸರ್ವೆನ ಅಪ್ಲೈ ಮಾಡ್ಬೇಕಾಗ್ತದೆ. ಸೊ ಇಲ್ಲೇ ನಮ್ಗ ಸೈಂಟಿಫಿಕ್ ರಿಸಲ್ಟ್ಸ್ ಏನಿರ್ತಾವ ಇನ್ನು ಸೈಂಟಿಫಿಕ್ ಇರ್ತಾವ. ಸೊ ಈ ಮೆಥಡ್ ಬಹಳ ಸೈಂಟಿಫಿಕ್ ಅಂತ ಹೇಳ್ಬೋದು. ನಾಲ್ಕನೇ ಪಾಯಿಂಟ್, ದಿಸ್ ಮೆಥಡ್ ಇಸ್ ಇಂಪಾಸಿಬಲ್ ಇಫ್ ದ ಪಾಪ್ಯುಲೇಷನ್ ಇಸ್ ಇನ್ಫೈನೈಟ್. ಸೊ ಎಲ್ಲಾ ಸಲ ನಮ್ಗೆ ಸೆನ್ಸಸ್ ಎನ್ಯುಮರೇಷನ್ ಮಾಡ್ಲಿಕ್ಕೆ ಆಗಂಗೇ ಇಲ್ಲ. ಉದಾಹರಣೆಗೆ ನಿಮ್ಗೆ ಅದೇ ಈಗ ಯಾವಾಗ ಪಾಪ್ಯುಲೇಷನ್ ಇನ್ಫೈನೈಟ್ ಇರ್ತದೆ, ಈಗ ಒಂದ್ ಎಕ್ಸಾಂಪಲ್ ಕೊಟ್ಟೆ, ಬಾಡಿ ಒಳಗಿನ ಸೆಲ್ಸ್. ಸೊ ಬಾಡಿ ಒಳಗೆ ಎಷ್ಟು ಸೆಲ್ಸ್ ಇರ್ತಾವ, ಇನ್ಫೈನೈಟ್ ಸೆಲ್ಸ್ ಇರ್ತಾವ. ಅವು ಕ್ಷಣಕ್ಕೆ ಒಂದಿಷ್ಟು ಸೆಲ್ಸ್ ಸಾಯ್ತಾವ, ಮತ್ತೊಂದಿಷ್ಟು ಹುಡ್ತಾವ. ಸೊ ಅಂತ ಟೈಮ್ನಾಗ ಬಾಡಿ ಒಳಗಿನ ಎಲ್ಲಾ ಸೆಲ್ಸ್ ನ ಓದ್ಲಿಕ್ಕೆ ಆಗಂಗಿಲ್ಲ. ನಂಬರ್ ಆಫ್ ಸ್ಟಾರ್ಸ್ ಇನ್ ಸ್ಕೈ, ಇಟ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಆಫ್ ಇನ್ಫೈನೈಟ್ ಪಾಪ್ಯುಲೇಷನ್. ಸೊ ಇಂತ ಪಾಪ್ಯುಲೇಷನ್ ಇದ್ದಾಗ ಸೆನ್ಸಸ್ ಎನ್ಯುಮರೇಷನ್ ಅಪ್ಲೈ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಸ್ಯಾಂಪಲ್ ಸರ್ವೆ ನಾವು ಇನ್ಫೈನೈಟ್ ಪಾಪ್ಯುಲೇಷನ್ ಇದ್ದಾಗನ ಅಪ್ಲೈ ಮಾಡ್ತೀವಿ. ಓಕೆ, ಇನ್ ಸೆನ್ಸಸ್ ಎನ್ಯುಮರೇಷನ್ ಈಗ ರೊಕ್ಕ, ಟೈಮ್ ಮತ್ ಲೇಬರ್ ಹೆಚ್ಚಿಗೆ ಬೇಕಾಗ್ತದೆ. ಸ್ಯಾಂಪಲ್ ಸರ್ವೆಗೆ ನಮ್ಗೆ ಇವೆಲ್ಲ ಏನ್ ಬೇಕಾಗಿಲ್ಲ. ಯಾಕಂದ್ರೆ ನೀವು ಪಾಪ್ಯುಲೇಷನ್ ಒಂದು ಪಾರ್ಟ್ ಸ್ಟಡಿ ಮಾಡ್ತಿರ್ತೀರಿ, ಪೂರ್ಣ ಪಾಪ್ಯುಲೇಷನ್ ಸ್ಟಡಿ ಮಾಡಂಗಿಲ್ಲ. ಸೊ ಇಲ್ಲೇ ನಿಮ್ಗೆ ರೊಕ್ಕ, ಟೈಮ್ ಮತ್ ಲೇಬರ್ ಎಲ್ಲ ಕಡಿಮೆ ಆಗ್ತಾವ. ಇನ್ ಡಿಸ್ಟ್ರಕ್ಟಿವ್ ಕೇಸಸ್ ದಿಸ್ ಮೆಥಡ್ ಕೆನ್ ನಾಟ್ ಬಿ ಯೂಸ್ಡ್. ಸೊ ಯಾವಾಗ ನಿಮ್ಗೆ ಸೆನ್ಸಸ್ ಎನ್ಯುಮರೇಷನ್ ಡಿಸ್ಟ್ರಕ್ಟಿವ್ ಐಟಮ್ಸ್ ಇದ್ದು ಅಂತ ತಿಳ್ಕೊರಿ. ಉದಾಹರಣೆಗೆ ನಿಮ್ದು ಒಂದು ತೋಟ ಇರ್ತದೆ, ಅಲ್ಲೇ ಒಂದು 10 ಗಿಡ ಇರ್ತಾವ. ಸೊ 10 ಗಿಡದಾಗ ಒಂದೊಂದ್ ಗಿಡದಾಗ 100 ಹಣ್ಣು ಬಿಡ್ತಿರ್ತಾವ. ಸೊ 1000 ಹಣ್ಣು ನಿಮಗ್ ಪ್ರತಿ ಸಲ ಬರ್ತಾವ ಅಂತ ತಿಳ್ಕೊರಿ. 1000 ಹಣ್ಣಿಂದ ನೀವು ಕ್ವಾಲಿಟಿ ಚೆಕ್ ಮಾಡ್ಬೇಕಂತ ಮಾಡಿರ್ತೀರಿ. ಸೊ ಆ 1000 ಹಣ್ಣ ಬಿಡ್ತಿರ್ತಾವ, ನಿಮ್ ಕಡೆ 1000 ಹಣ್ಣು ಇರ್ತಾವ. ಅಕಸ್ಮಾತ್ 1000 ಹಣ್ಣದಾಗ ಒಂದ್ 20 ಹಣ್ಣು ಕೊಳ್ತು ಅಂದ್ರೆ ನಿಮ್ದು ಪಾಪ್ಯುಲೇಷನ್ ಸ್ಟಡಿ ವೇಸ್ಟ್ ಆದಂಗಲ್ಲ. ಯಾಕಂದ್ರ ಇಲ್ಲೇನಾಗ್ತದೆ, ನೀವು 1000 ಹಣ್ಣಿನ ಲೆಕ್ಕ ಹಿಡ್ದಿರ್ತೀರಿ, ಆದ್ರೆ ಇಲ್ಲೇನಾಗ್ತದೆ 1000 ಹಣ್ಣದಾಗ 20 ಹಣ್ಣು ಕೆಟ್ಟು ಅಂದ್ರೆ 980 ಹಣ್ಣು ಉಳಿತಾವ ನಿಮ್ಗೆ, ಹೌದಾ? ಸೊ ನಿಮ್ಗೆ ಇನ್ 20 ಹಣ್ಣು ಬೇರೆ ಕಡೆಯಿಂದ ತಂದು ಹಾಕ್ಲಿಕ್ಕೂ ಬರಂಗಿಲ್ಲ. ಯಾಕಂದ್ರೆ ನಿಮ್ದು ಸ್ಟಡಿ ಏನಿರ್ತದ ನಿಮ್ ತೋಟದಾಗಿರೋ 10 ಗಿಡಕ್ಕೆ ಅಷ್ಟ ಸಂಬಂಧಪಟ್ಟಿದಿರ್ತದ. ಸೊ ಇಲ್ಲ ಹಣ್ಣಿನ ಕೆಡುವ ಏನ್ ಹಣ್ಣು ಇರ್ತಾವ ಡಿಸ್ಟ್ರಕ್ಟಿವ್ ಕೇಸಸ್ ಅಂತ ಅನ್ಬೋದು ನಾವಿಲ್ಲಿ. ಸೊ ನಿಮ್ಗಲ್ಲಿ 1000 ಬೇಕಾಗಿರ್ತಾವ, 980 ಆಗ್ತದೆ. ಸೊ ಇದು ನಿಮ್ಮ ಸ್ಟಡಿ ಏನಾಗ್ಬಿಡ್ತದೆ, ಇಲ್ಲಿ ಹಾಫ್ ಆಗ್ಬಿಡ್ತದೆ. ಸೊ ಹಿಂಗಾಗಿ ಡಿಸ್ಟ್ರಕ್ಟಿವ್ ಕೇಸ್ ಇದ್ದಾಗ ಸೆನ್ಸಸ್ ಎನ್ಯುಮರೇಷನ್ ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. In destructive cases, sample survey method is the only method which can be used. ಈಗ ಅದ ನಿಮ್ಮ ತೋಟದ 10 ಗಿಡದ್ದೇನ್ 1000 ಹಣ್ಣು ಇರ್ತಾವ, ಅದ್ರಾಗ ನೀವು ಸ್ಯಾಂಪಲ್ ತಗೋಬಹುದು ನೀವು. ಸೊ ಉದಾಹರಣೆಗೆ 1000ದಾಗ ನೀವು ಒಂದು 50 ಹಣ್ಣು ಸ್ಯಾಂಪಲ್ ತಗೋಬಹುದು. ಈಗ 50 ಹಣ್ಣು ಸ್ಯಾಂಪಲ್ ತಗೊಂಡಿರ್ತೀರ, ಅದ್ರಾಗ ಒಂದ್ 5 ಹಣ್ಣು ಕೊಳ್ತು ಅಂತ ತಿಳ್ಕೊರಿ. ಸೊ ಈಗ ನೀವು 1000ದಾಗ 50 ಹಣ್ಣು ಸ್ಯಾಂಪಲ್ ತಗೊಂಡಿರ್ತೀರಿ. ಸೊ ಇನ್ ಎಷ್ಟು ಉಳಿದು 950 ಫ್ರೂಟ್ಸ್ ಉಳಿದು. ಸೊ ಆ 950 ಹಣ್ಣನಾಗ ನೀವು ಮತ್ತೊಂದಿಷ್ಟು ಆರಿಸಬಹುದು. ಇಲ್ಲಿ 5 ಏನ್ ನೀವು ಡಿಫೆಕ್ಟಿವ್ ಇರ್ತಾವ ಒಂದ್ ತೆಗೆದು ಇನ್ನು 950ರಾಗ ಇರುವಂತ ಒಂದ್ 5 ಹಣ್ಣನ್ನ ನೀವು ಇತ್ಲಾಗ ತಕ್ಕೋಬಹುದು. ಸೊ ಈ ರೀತಿಯಾಗಿ ಸ್ಯಾಂಪಲ್ ಸರ್ವೆ ಡಿಸ್ಟ್ರಕ್ಟಿವ್ ಕೇಸಸ್ ಇದ್ದಾಗ ಸ್ಯಾಂಪಲ್ ಸರ್ವೆನ ಯೂಸ್ ಆಗ್ತದೆ ಪಾಪ್ಯುಲೇಷನ್ ಸ್ಟಡಿಗಿಂತ. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಡಿಫರೆನ್ಸಸ್ ಬಿಟ್ವೀನ್ ಸೆನ್ಸಸ್ ಎನ್ಯುಮರೇಷನ್ ಅಂಡ್ ಸ್ಯಾಂಪಲ್ ಸರ್ವೆ.